ತಪ್ಪಿತಸ್ಥ ಅಪರಾಧಿಗಳಿಗೆ ಸುಧಾರಣಾ ಕ್ರಮವಾಗಿ ಶಿಕ್ಷೆ ವಿಧಿಸುತ್ತಿದ್ದು ಅವರನ್ನು ಸಮಾಜದಿಂದ ದೂರವಿಟ್ಟರೆ ಸುಧಾರಣೆ ಎಂಬ ಪರಿಕಲ್ಪನೆ ಧಕ್ಕೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿರುವಂತಹ ಹೈಕೋರ್ಟ್ ಕೊಲೆ ಆರೋಪಿಯೊಬ್ಬರಿಗೆ 60 ದಿನಗಳ ಕಾಲ ಪೆರೋಲ್ ಮಂಜೂರು ಮಾಡಿ ಆದೇಶ ಮಾಡಿದೆ. ಅದು ಅಪರಾಧಿಗಳ ಬಿಡುಗಡೆ ಬಳಿಕ ಸಮಾಜದೊಂದಿಗೆ ಬೆರೆತು ಬದುಕಬೇಕಾಗುತ್ತೆ. ಆದ್ದರಿಂದ ಪೆರೋಲ್ ನೀಡುವ ಸಂದರ್ಭದಲ್ಲಿ ಕರ್ನಾಟಕ ಜೈಲು ಕೈಪಿಡಿಯಲ್ಲಿನ ನಿಯಮಗಳ ಅಡಿ ಅಧಿಕಾರಿಗಳು ವಿವೇಚನಾಧಿಕಾರ ಬಳಸಿ ಆದೇಶ ಮಾಡಬೇಕಾಗುತ್ತೆ ಎಂದು ಪೀಠ ತನ್ನ ಆದೇಶದಲ್ಲಿ ತಿಳಿಸಿದೆ. ಇನ್ನು ಕೊಲೆ ಪ್ರಕರಣದಲ್ಲಿ ಅಪರಾಧಿಯಾಗಿರುವಂತಹ ತನ್ನ ಮಗನನ್ನ ಪೆರೋಲ್ ಮೇಲೆ ಬಿಡುಗಡೆಗೆ ನಿರ್ದೇಶನ ನೀಡಬೇಕು ಎಂದು ಕೋರಿದ 62 ವರ್ಷದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ನಿವಾಸಿಯಾಗಿರುವಂತಹ ಚೋಟಿ ಬಿ ಎಂಬುವರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿ ನ್ಯಾಯಮೂರ್ತಿ ಸೂರಜ್ ಗೋವಿಂದ ರಾಜು ಅವರಿದ್ದ ಧಾರವಾಡ ನ್ಯಾಯಪೀಠ ಈ ಆದೇಶ ನೀಡಿದೆ. ಅಲ್ಲದೆ ಅಗತ್ಯವಿದ್ದಲ್ಲಿ ಕರ್ನಾಟಕ ಜೈಲು ಕೈಪಿಡಿಯಲ್ಲಿನ ಪೆರೋಲ್ ನಿಯಮಗಳ ಕುರಿತಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಬೇತಿ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಮಹಾನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ಕೂಡ ಕೊಟ್ಟಿದೆ. ಇನ್ನು ಅರ್ಜಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲಿಸಿದಂತಹ ನ್ಯಾಯಪೀಠವು ಅರ್ಜಿದಾರರ ಮಗನಿಗೆ ಪೆರೋಲ್ ಕೋರಿದ ಮನವಿಗೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ವಾಸ್ತವಾಂಶಗಳನ್ನು ಪರಿಗಣಿಸದೆ ಯಾಂತ್ರೀಕೃತ ವರದಿ ಪರಿಗಣಿಸಿ ತಿರಸ್ಕರಿಸಿದ್ದಾರೆ. ಅದು ಈ ರೀತಿಯ ಹಲವು ವರದಿಗಳು ಹೈಕೋರ್ಟ್ ಮುಂದೆ ಬರುತ್ತಿದ್ದು ಅಧಿಕಾರಿಗಳು ಯಾವುದೇ ವಿವೇಚನೆ ಬಳಕೆ ಮಾಡದೆ ಒಂದೇ ರೀತಿಯಲ್ಲಿರುವಂತಹ ವರದಿಗಳನ್ನು ಸಲ್ಲಿಸುತ್ತಿದ್ದಾರೆ ಎಂದು ಪೀಠ ಬೇಸರ ವ್ಯಕ್ತಪಡಿಸಿದೆ. ಇನ್ನು ಜೊತೆಗೆ ಪೆರೋಲ್ ನೀಡುವುದು ಸಂವಿಧಾನದ ಪರಿಚ್ಛೇದ 21 ವಿಧಿಯಡಿ ಲಭ್ಯವಿರುವಂತಹ ಒಂದು ಹಕ್ಕಾಗಿದೆ. ಇದು ಅಪರಾಧಿಗಳ ಅಮೂಲ್ಯ ಹಕ್ಕಾಗಿದೆ. ಇನ್ನು ಪೆರೋಲ್ ತಿರಸ್ಕಾರ ಕುರಿತಂತೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಲ್ಲಾ ಪ್ರಕರಣಗಳಲ್ಲಿಯೂ ಕೂಡ ಒಂದೇ ರೀತಿಯ ವರದಿಯನ್ನು ಸಲ್ಲಿಸುವುದಕ್ಕೆ ಬದಲಾಗಿ ಪ್ರತಿಯೊಂದು ಪ್ರಕರಣದ ಹಿನ್ನೆಲೆ ಕುರಿತಂತೆ ಪರಿಶೀಲನೆ ನಡೆಸಿ ತಮ್ಮ ವಿವೇಚನೆ ಬಳಸಿ ಸೂಕ್ತ ಆದೇಶಗಳನ್ನು ಹೊರಡಿಸಬೇಕು ಎಂದು ಪೀಠ ಹೇಳಿದೆ. ಅರ್ಜಿಯನ್ನು ಭಾಗಶಃ ಪುರಸ್ಕರಿಸಿರುವಂತಹ ನ್ಯಾಯಪೀಠವು ಅರ್ಜಿದಾರರ ಮಗ ಸದ್ದಾಂ ಎಂಬುವರನ್ನು 60 ದಿನಗಳ ಕಾಲ ಪೆರೋಲ್ ಮೇಲೆ ಬಿಡುಗಡೆ ಮಾಡಿ ಸೂಚನೆ ನೀಡಿದೆ. ಇನ್ನು ಪೆರೋಲ್ ಮುಗಿದ ಬಳಿಕ ಜೈಲಿಗೆ ಹಿಂದಿರುಗುವುದು ಮತ್ತು ಈ ಸಂದರ್ಭದಲ್ಲಿ ಇದೇ ರೀತಿಯ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ವಹಿಸಲು ಕಟ್ಟುನಿಟ್ಟಿನ ಷರತ್ತುಗಳನ್ನು ಕೂಡ ವಿಧಿಸಬೇಕು. ಜೊತೆಗೆ ಷರತ್ತುಗಳನ್ನು ಪೂರೈಸಿದ ಬಳಿಕ ಪೆರೋಲ್ ವಿಸ್ತರಣೆಗೆ ಕೋರಿ ಅರ್ಜಿದಾರರ ಮಗ ಮನವಿ ಸಲ್ಲಿಸಲು ಸಂಪೂರ್ಣ ಸ್ವತಂತ್ರರಾಗಿರಲಿದ್ದಾರೆ ಎಂದು ಪೀಠ ತಿಳಿಸಿದೆ. ಅಲ್ಲದೆ ಪೆರೋಲ್ ಅವಧಿಯಲ್ಲಿ ವಾರಕ್ಕೆ 1 ಬಾರಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಸಹಿ ಹಾಕಬೇಕು ಎಂದು ಸೂಚಿಸಿರುವಂತಹ ಪೀಠ ಪೆರೋಲ್ ಅವಧಿಯ ಬಳಿಕ ಅಪರಾಧಿಯನ್ನು ಜೈಲಿಗೆ ವಾಪಸ್ ಕಳಿಸುವುದು ಸ್ಥಳೀಯ ಠಾಣಾಧಿಕಾರಿಗಳ ಜವಾಬ್ದಾರಿ ಎಂದು ಹೇಳಿದೆ. ಇನ್ನು ಅರ್ಜಿದಾರ ಚೋಟಿ ಬಿ ಅವರ ಪುತ್ರ ಸದ್ದಾಂ ಎಂಬುವರು 2017ರಲ್ಲಿ ಕೊಲೆ ಆರೋಪದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದು ಸುಮಾರು 8 ವರ್ಷಗಳಿಂದ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಈ ನಡುವೆ ಚೋಟಿ ಬಿ ಅವರು ತೀವ್ರ ಅನಾರೋಗ್ಯದ ಪರಿಣಾಮ ತನ್ನ ಮಗನನ್ನ 90 ದಿನಗಳ ಕಾಲ ಪೆರೋಲ್ನಲ್ಲಿ ಬಿಡುಗಡೆ ಮಾಡುವಂತೆ ಜೈಲು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಂತರ ಜೈಲು ಅಧಿಕಾರಿಗಳು ಅರ್ಜಿಯನ್ನು ಪರಿಶೀಲನೆ ಮಾಡಿ ಅರ್ಜಿದಾರರ ಮಗನನ್ನ ಪೆರೋಲ್ ಮೇಲೆ ಬಿಡುಗಡೆ ಮಾಡಬಹುದು ಎಂಬುದಾಗಿ ಶಿಫಾರಸು ಮಾಡಿದರೂ ಕೂಡ ಬಳಿಕ ಅರ್ಜಿದಾರರ ಮಗನ ಕುರಿತು ಪೊಲೀಸರು ಸಲ್ಲಿಸಿದಂತಹ ವರದಿಯನ್ನು ಪರಿಗಣಿಸಿ ಬಿಡುಗಡೆಯನ್ನ ನಿರಾಕರಿಸಿದ್ದಾರೆ. ಇದನ್ನು ಪ್ರಶ್ನಿಸಿ ಅರ್ಜಿದಾರರು ಹೈಕೋರ್ಟ್ ಮೆಟ್ಟಲೇರಿದ್ದಾರೆ.